ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಎಲ್ಲಾ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಒಕ್ಕೂಟ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಆರ್ಡಿಪಿಆರ್ ಕುಟುಂಬದ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಪಂಚಾಯತ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಾನು ಏನಕ್ಕೆ ಅವಾಗ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ಅವಾಗ ಎಸ್ಕೇಪ್ ಆಗಿದ್ರು, ನಮ್ಮ ಭಾಗದ ಅಧ್ಯಕ್ಷರಾಗಿದ್ರು. ಅವಾಗ ಮೀಟಿಂಗ್ ನಾನು ಅವತ್ತೇ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ. ಯಾವ ತರ ಅಂದ್ರೆ ಈ ನಮ್ಮ ಲಿಸ್ಟ್ ಮಾಡೋಕೆ ನಮ್ಮ ಮೈಸೂರು ಸೈಡ್ ನಮ್ಮ ಒಂದು ಆಫೀಸರ್ ಆತ ಏನ್ ಮಾಡಿದಾನ 71J ಏನ್ ನಮ್ಮ ಬೇದಾರಲ್ಲಿ, ಕಲಬುರಗಿ ಅಲ್ಲಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಇಷ್ಟು ಜನರು ಒಂದು ಇದು ಫುಲ್ ಯಾಕಂದ್ರೆ ಒಂದು ಏನಂತಾರೆ ಲಿಸ್ಟ್ ಮಾಡೋ ಹೊತ್ತಿ ಜನರಲ್ ಆಗಿ ಮೊದಲು ಒಂದು ಲಿಸ್ಟ್ ಮಾಡಬೇಕು. ಆ ನಂತರ ಉಳಿದಂತ ಯಾವಾಗ ಯಾರೇ ಬಿಜಾಪುರದಲ್ಲಿ ಸಿಕ್ಕಿಗೆ ಬಂದು ಬರ್ಬೋದು ಹೇಳಬೇಕಾಗ್ತದೆ. ಒಂದು ಬಿಜಾಪುರದಲ್ಲಿ, ಒಂದು ಕರ್ನಾಟಕದಲ್ಲಿ, ನಮ್ಮ ಭಾಗದ ನಮ್ಮ 6 ಜಿಲ್ಲೆಗಳು ಒತ್ತಲ್ಲಿ ಕನ್ನಡವಾಗಿ ಇರ್ತಕ್ಕಂಥ ಅದು ಒಂದು ಜನರಲ್ ಆಗಿ ಲಿಸ್ಟ್ ಮಾಡಾವತ್ತಿ. ಅವಾಗ ನಾವು ಯಾರು ಮಾಡ್ತೇವೋ ಅವ್ರು ಯಾವಾಗ ಬರ್ತಾರ, ಅವ್ರು ಸೀರಿಯಲ್ ನಂಬರ್ 1 ಇದ್ದವರು ನಾವು ಯಾರು ನಾವು ಬಂದ್ರಲ್ಲ ರೈಲ್ವೆ ಸ್ಟೇಷನ್ ಹೋಗ್ತೇವೆ, ಬೆಳಗ್ಗೆ ಯಾವಾಗ ಕರ್ಕೊಂಡ್ ಬರ್ತೇವೆ, ಬ್ಯಾಗ್ ತರ್ತೇವೆ, IDD ಎಲ್ಲಿ ಗೆಸ್ಟ್ ಅವ್ರು ಏನು ರೂಮ್ ಮಾಡಿರ್ತೇವೆ, ಟಿಫಿನ್, ವೇಸ್ಟ್, ಬ್ರಷ್, ಸಾಬೂನ್ ಹಿಡ್ಕೊಂಡು ಅವ್ರಿಗೆಲ್ಲ ತಂದು ನಾವು ಮನೆಗೆ ಬಂದು ಸ್ನಾನ ಮಾಡಿ ಮತ್ತು ನಾವು ಅವ್ರು ಹೋಗ್ತೇವೆ. ಆದ್ರೆ ಅವ್ರು ಯಾರು ವ್ಯವಹಾರ ಕೊಡಿ ಊಟ ಮತ್ತು ಅನಿರ್ದಿಷ್ಟ ಕಾಲ ಹಮ್ಮಿಕೊಂಡಂಥ ಒಂದು ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ವತಿಯಿಂದ ಹಾಗೂ ಜಿಲ್ಲಾ ವತಿಯಿಂದ ಸಂಪೂರ್ಣವಾಗಿ ವಿಡಿಯೋ ಸಂಘಕ್ಕೆ ಬೆಂಬಲಿಸ್ತಾರೆ. ಟ್ರೇಡ್ ಸಂಘ ಇರ್ಬೋದು, ಗ್ರೇಡ್ 2 ಕಾರ್ಯದರ್ಶಿ ಸಂಘ ಇರ್ಬೋದು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಸಂಘ ಇರ್ಬೋದು, ಮತ್ತು ಕರಕುಶಲಗಾರರ ಸಂಘ ಇರ್ಬೋದು, ನೀರುಗಂಟೆ ಸಂಘ ಇರ್ಬೋದು, ಮತ್ತು ಜವಾನರ ಸಂಘ ಇರ್ಬೋದು, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಜನಪ್ರತಿನಿಧಿಗಳ ಸಂಘ ಇರ್ಬೋದು. ಈ ಎಲ್ಲ ಸಂಘಗಳು ಕೂಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇದು ಮೊನ್ನೆ ಅಕ್ಟೋಬರ್ 4ನೇ ತಾರೀಕು ರಾಜ್ಯ ಸಂಘದಿಂದ ಒಂದು ಎಲ್ಲ ವೃಂದ ಸಂಘ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡಿ ಹಲವಾರು ಎಲ್ಲ ವೃಂದ ಸಂಘಗಳು ಬೇಡಿಕೆಗಳನ್ನು ಇಟ್ಟುಕೊಂಡು ಸರ್ಕಾರ ಮುಂದೆ ಅದು ಫ್ರೀಡಂ ಪಾರ್ಕ್ನಲ್ಲಿ 4ನೇ ತಾರೀಕಿನಿಂದ ಹೋರಾಟ ಪ್ರಾರಂಭವಾಯಿತು. 4-5 ಮತ್ತು ರಾಜ್ಯಾದ್ಯಂತ ಎಲ್ಲ ವೃಂದ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರು ಮತ್ತು ಅಲ್ಲಿ ಸಮಾವೇಶ ಭಾಗವಹಿಸಿದೆವು. ಪ್ರತಿಭಟನೆಯಲ್ಲಿ ನಿರ್ದಿಷ್ಟವಾದ ಪ್ರತಿಭಟನೆ ಇರುವುದರಿಂದ 2 ದಿನ ನಂತರ ಎಲ್ಲ ವರ್ಗದವರು ರಾಜ್ಯಾದ್ಯಂತ ಬರೋಕ್ಕಾಗಲ್ಲ, ಒಂದು ತೊಂದರೆ ಆಗ್ಬೋದು ಒಂದು ಕಾರಣ ದೃಷ್ಟಿಕೋನದಿಂದ ಇದು ಕಂಟಿನ್ಯೂ ಆಗಿ ಮುಂದುವರಲಿ ಅಂತೇಳಿ ನಿರ್ದಿಷ್ಟವಾದ ಹೋರಾಟ ಎಂಬ ಕಾರಣದಿಂದ ಎಲ್ಲ ಜಿಲ್ಲಾ ಹಂತದಲ್ಲಿ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿ ಎದುರುಗಡೆ ಇದು ನಮ್ಮದು ಹಲವಾರು ಬೇಡಿಕೆಗಳು ಇಟ್ಕೊಂಡು ಎಲ್ಲ ಸಂಘಗಳು ಅನಿರ್ದಿಷ್ಟಾವಧಿ ಧರಣಿ ಇದು ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇವೆ. ನೋಡ್ರಿ, ಎಲ್ಲ ವೃಂದ ಸಂಘಗಳದ್ದು ಬೇಡಿಕೆಗಳು ಅದಾವೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಘಗಳದ್ದು ಅವ್ರದ್ದಾದಂಥ ಬೇಡಿಕೆಗಳು ಅದಾವ. ಕಾರ್ಯದರ್ಶಿ ಸಂಘ, ಗ್ರೇಡ್ 1, ಗ್ರೇಡ್ 2, ಬಿಲ್ ಕಲೆಕ್ಟರ್ ಸಂಘ, ನೀರುಗಂಟೆ ಸಂಘ, ಎಲ್ಲ ಸಂಘಗಳದ್ದು ಜನಪ್ರತಿನಿಧಿಗಳ ಸಂಘ, ಎಲ್ಲ ಸಂಘ ಹಲವಾರು 10, 15, 20 ಬೇಡಿಕೆಗಳು ಅದಾವೆ ಸರ್. ಮುಖ್ಯವಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ರಾಜ್ಯ ಇದು ಹುದ್ದೆಯನ್ನು ಮೊದಲು B ಗ್ರೇಡ್ ಹುದ್ದೆಯಾಗಿ ಮಾಡಬೇಕು ಮತ್ತು ಸರ್ಕಾರ ಮತ್ತು ಕೂಡಲೇ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿ ಬಡ್ತಿ ನೀಡಲು ಕ್ರಮ ಕೈಗೊಳ್ಳುವುದು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ಗುರಿ ಕೈ ಬಿಡುವುದು ಮತ್ತು ಕುಂದುಕೊರತೆ ಪ್ರಾಧಿಕಾರವನ್ನು ಪೊಲೀಸ್ ಇಲಾಖೆಯ ಮಾದರಿಯಲ್ಲಿ ಸದೃಢಗೊಳಿಸುವುದು ಮತ್ತು ಗ್ರಾಮ ಪಂಚಾಯತಿ ಮೇಲ್ದರ್ಜೆಗೇರಿಸುವ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅಲ್ಲಿನ ಸರ್ಕಾರಿ ನೌಕರರನ್ನು ಸಾರ್ವಜನಿಕ ದೃಷ್ಟಿಯಿಂದ ವಿಲೀನಗೊಳಿಸುವುದು ಹಾಗೂ 7 ವರ್ಷ ಒಂದೇ ತಾಲೂಕಿನಲ್ಲಿ ಮಾಡಿದಂಥ ಕಡ್ಡಾಯವಾಗಿ ತಾಲೂಕನ್ನು ವರ್ಗಾವಣೆ ಮಾಡಿಸ್ಬೇಕಂತ ಅದೊಂದು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಕೈ ಬಿಡಬೇಕಂತ ನಾವು ಆಗ್ರಹ ಮಾಡಿವಿ ಆಲ್ರೆಡಿ ರಾಜ್ಯ ಸಂಘಕ್ಕೆ. ಈಗಾಗಲೇ ಹಿಂಪಡೆದಿರುವ ಇದು ಲೋಕಾಯುಕ್ತ ಕೇಸನ್ನು ಹಿಂಪಡೆದ ಸರ್ಕಾರ ಅದು ಕಂಟಿನ್ಯೂ ಕಡ್ಡಾಯವಾಗಿ ಹಿಂಪಡಿಬೇಕು ಅಂತ ಅಂತೇಳಿ ಅಲ್ಲೇ ಒಂದು ಇದು ಅದ. ಸಂಘದ ಮೇರೆಗೆ ವೃಂದ ನೇಮಕಾತಿ ನಿಯಮಗಳಲ್ಲಿ ನೌಕರ ಸ್ನೇಹಿ ತಿದ್ದುಪಡಿ ತರುವುದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಇದು ನೇಮಕಾತಿಗೆ ಅನುಮತಿ ನೀಡುವುದು, ಹಲವಾರು ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಬೇಡಿಕೆಗಳು, ಆಡಿಪಾರ ಕುಟುಂಬದ ಎಲ್ಲ ಬೇಡಿಕೆಗಳು ಅದಾವೆ. ಗ್ರೇಡ್ 1 ಸಂಘದ, ಗ್ರೇಡ್ 2 ಸಂಘದ, ಹಾಗೂ ಬಿಲ್ ಕಲೆಕ್ಟರ್ದು, ನೀರುಗಂಟಿ ಎಲ್ಲ ಹಲವಾರು ಬೇಡಿಕೆಗಳು ಅದಾವೆ. ನಿಮ್ಮ ಹೋರಾಟ ಎಷ್ಟು ದಿನ ಇಲ್ಲ ಸರ್, ಇಷ್ಟು ದಿನ ಏನಿಲ್ಲ. ಅನಿರ್ದಿಷ್ಟವಾಗಿ ನಮ್ಮ ಬೇಡಿಕೆಗಳು ಎಲ್ಲ ಈಡೇರುವವರೆಗೆ ಇದು ಹೋರಾಟ ಅದ. ರಾಜ್ಯಾದ್ಯಂತ ಇದು ನಮ್ಮ ಜಿಲ್ಲೆ ಒಂದೇ ತೋಲಿಲ್ಲ, ಇದು ರಾಜ್ಯಾದ್ಯಂತ ಹೋರಾಟ ಅದ. ನನ್ನ ಹೆಸರು ಭಗವಂತರಾಯ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ. ಇವತ್ತಿನ ದಿವಸ ಈ ನಮ್ಮ ಗುಲ್ಬರ್ಗ ಜಿಲ್ಲಾ ಪಂಚಾಯಿತಿಯ ಆವರಣದಲ್ಲಿ ಇಂದಿನ ದಿವಸ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲ ವೃಂದಗಳ
ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ 4ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವೇನು 1 ದಿನದ 2 ದಿವಸಗಳ ಕಾಲ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣಾಂತರಗಳಿಂದ ಫ್ರೀಡಂ ಪಾರ್ಕ್ನಿಂದ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರಕ್ಕೆ ಅದನ್ನು ವರ್ಗಾವಣೆ ಮಾಡಿಕೊಂಡು ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತಿಗಳ ಕಚೇರಿ ಮುಂದೆ ಆವರಣಗಳ ಮುಂದೆ ನಮ್ಮ ಎಲ್ಲ ಪಂಚಾಯತಿ ನೌಕರರು ಜೊತೆ ಲೆಕ್ಕ ಸಹಾಯಕರು ಗ್ರಾಮ ಪಂಚಾಯತ್ ಸದಸ್ಯರು ಒಕ್ಕೂಟ ಕಚೇರಿ ಇವರೆಲ್ಲರೂ ಸಹಿತ ಅವರ ಅನುಕೂಲಕ್ಕಾಗಿ ಅಂದರೆ ಫ್ರೀಡಂ ಪಾರ್ಕಲ್ಲೇ 2 ದಿವಸಗಳ ಕಾಲ ಅನುಮತಿ ಪಡೆದುಕೊಂಡಿರೋದ್ರಿಂದ ಅಲ್ಲಿ ಮಾಡಲಾಗಿದೆ. ಇದು ಅನಿರ್ದಿಷ್ಟಾವಧಿಯ ಹೋರಾಟ ಇರುವುದರಿಂದ ಆಯಾ ಜಿಲ್ಲಾ ಪಂಚಾಯತಿ ಕಚೇರಿಗಳ ಮುಂದೆ ಇದನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಆದಷ್ಟು ಬೇಗ ನಮ್ಮ ಸರ್ಕಾರ ಅಥವಾ ನಮ್ಮ ಅಧಿಕಾರಿಗಳು ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಅತಿ ಶೀಘ್ರವಾಗಿ ಅವರು ಪೂರೈಸಿದ್ದೇ ಆದರೆ ನಾವು ಕೈ ಬಿಡ್ತೇವೆ. ಇದು ಎಲ್ಲದಕ್ಕೂ ಹೆಚ್ಚಿಗಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಗೆಜಿಟೆಡ್ ಗ್ರೂಪ್ ಬಿ ಹುದ್ದೆಗೆ ಉನ್ನತೀಕರಿಸಬೇಕಂತಕ್ಕಂಥದ್ದು ಪ್ರಬಲವಾದಂಥ ಹೋರಾಟ. ಇದರ ಜೊತೆಯಲ್ಲಿ MGNREG ಯೋಜನೆಯ ಗುರಿಯನ್ನು ನಿಗದಿಪಡಿಸಿದ್ದಾರೆ, ಅದನ್ನು ಕೈ ಬಿಡಬೇಕಂತಕ್ಕಂಥದ್ದು. ಜೊತೆಗೆ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಬಡ್ತಿಗೆ ಸಂಬಂಧಪಟ್ಟಂತೆ ಬೇಗ ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ನಮ್ಮ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಿಂದ ಸರ್ಕಾರ ನಾವು ಇಟ್ಕೊಂಡಿರ್ತಕ್ಕಂಥ ಅಂದರೆ ರಾಜ್ಯ ಮಟ್ಟದ ಒಕ್ಕೂಟದಲ್ಲಿರ್ತಕ್ಕಂಥ ಏನಂದರೆ 7 ವರ್ಷ ಪೂರೈಸಿರ್ತಕ್ಕಂಥದ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು. ಅದನ್ನು ನಮ್ಮ ಗುಲ್ಬರ್ಗ ಸಂಘ ಬೆಂಬಲಿಸ್ತದೆ. ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಬೇಡಿಕೆಗಳು ಆದಷ್ಟು ಅದರಲ್ಲಿ ವಿಶೇಷವಾಗಿ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಸಚಿವರು ನಮ್ಮ ಗುಲ್ಬರ್ಗ ಜಿಲ್ಲೆಯವರೇ ಆಗಿರೋದ್ರಿಂದ ನಾವು ಅವ್ರ ಮೇಲೆ ಇನ್ನೂ ಅತಿ ಹೆಚ್ಚಿನ ಪ್ರೀತಿಯ ಜೊತೆಗೆ ಹೋರಾಟ ಅವರು ನಮ್ಮ ಗುಲ್ಬರ್ಗ ಜಿಲ್ಲೆಯವರೇ ಇರೋದ್ರಿಂದ ನಮ್ಗೆ ತುಂಬ ಸಂತೋಷ ಇದೆ. ಹೀಗಾಗಿ ಸಚಿವರು ಈ ವಿಷಯಗಳ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ಆದಷ್ಟು ಬೇಗ ಅವರು ನಮ್ಮ ಪರಿಹಾರ ಕಂಡುಕೊಂಡಿದ್ದೆ ಆದರೆ ನಾವು ಆದಷ್ಟು ಬೇಗ ಈ ಒಂದು ಹೋರಾಟಕ್ಕೆ ಅಂತ್ಯಗೊಳಿಸ್ತೇವೆ. ಇಲ್ಲ ಅಂತಂದರೆ ಅನಿರ್ದಿಷ್ಟಾವಧಿ ಅಂತಂದರೆ ತಮ್ಗೆಲ್ರಿಗೂ ಗೊತ್ತಿದೆ, ಅನಿರ್ದಿಷ್ಟಾವಧಿವರೆಗೆ ನಾವು ಈ ಹೋರಾಟದ ಸ್ವರೂಪ ಯಾವುದೇ ರೂಪನೂ ತಾಳ್ಕೊಳ್ಬೋದು ಮುಂದಿನ ದಿವಸಗಳಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಅಧ್ಯಕ್ಷ ಮಲ್ಲಿಕಾರ್ಜುನ ಗಿರಿನಾಥ್.